ಓಂ ಪರಶ್ವಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತ ಪ್ರೇಮ್ಣೆ ವಾಸ್ತೆ ನಿತ್ಯಂ ಹರಿಸ್ವಸಾ. ಈ ಪಾಜಕ ಕ್ಷೇತ್ರ ಎಂತಹದ್ದು ಅಂತ ನಿರೂಪಣೆ ಮಾಡಿ, ಈಗ ಆ ಪಾದಕದ ಪಕ್ಕದಲ್ಲಿ ವಿಮಾನಗಿರಿ ಅಂತ ದುರ್ಗಾದೇವಿಯ ದೇವಸ್ಥಾನ ಇರುವಂತಹ ಒಂದು ಬೆಟ್ಟ ಇದೆ. ಆ ಬೆಟ್ಟದ ನಿರೂಪಣೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಪರಶ್ವಧ ಧನುರ್ಬಾಣ ಗದಾ ತೀರ್ಥ ಉಪಶೋಭಿತೆ. ಆ ಬೆಟ್ಟ ತನ್ನ ಸುತ್ತಲೂ 4 ತೀರ್ಥಗಳಿಂದ ಕೂಡಿಕೊಂಡಿದೆ. ಅಥವಾ ಪಾಜಕ ಕ್ಷೇತ್ರದ ಸುತ್ತಲೂ 4 ತೀರ್ಥಗಳಿವೆ. ಇದು ಪರಶುರಾಮ ದೇವರು ತಮ್ಮ 4 ಆಯುಧಗಳಿಂದ 4 ತೀರ್ಥಗಳನ್ನ ನಿರ್ಮಾಣ ಮಾಡಿದ್ದಾರೆ. ಯಾವ್ಯಾವ ತಮ್ಮ ಆಯುಧದಿಂದಾಗಿ ಯಾವ ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೋ ಆ ತೀರ್ಥಕ್ಕೆ ಅದೇ ಹೆಸರು ಕರೀತಾ ಇದ್ದಾರೆ. ಪರಶು ತೀರ್ಥ, ಧನುಸ್ತೀರ್ಥ, ಬಾಣತೀರ್ಥ ಮತ್ತು ಗದಾತೀರ್ಥ ಅಂತ ಪರಶುರಾಮ ದೇವರ 4 ಆಯುಧಗಳು. ಈ 4 ತೀರ್ಥಗಳಿಂದ ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರ ಪಾಜಕ ಕ್ಷೇತ್ರ. ಈ ಪಾಜಕ ಕ್ಷೇತ್ರದಿಂದ ತುಂಬಾ ಸಮೀಪದಲ್ಲಿ, ಅಂದ್ರೆ 1-2 ಕಿಲೋಮೀಟರ್ ದೂರದಲ್ಲಿ ವಿಮಾನಗಿರಿ ಅಂತ ಒಂದು ಬೆಟ್ಟ ಇದೆ. ಅದರಲ್ಲಿ ದುರ್ಗಾದೇವಿ ಮೂರ್ತಿ ಇದೆ. ಅದನ್ನ ಪರಶುರಾಮ ದೇವರೇ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು. ಪರಶುರಾಮ ದೇವರೇ ಪ್ರತಿಷ್ಠಾ ಮಾಡಿದಂತಹ ಆ ದುರ್ಗಾದೇವಿಯ ಮೂರ್ತಿಯಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಸನ್ನಿಧಾನ ಇದೆ. ಅದಕ್ಕೋಸ್ಕರವೇ ತನ್ನ ತಾಯಿಯಾದ ದುರ್ಗೆ ಅಲ್ಲಿದ್ದಾಳೆ ಅನ್ನುವ ಕಾರಣದಿಂದಲೇ ಮಧ್ವಾಚಾರ್ಯರು ಆ ಸ್ಥಳದಲ್ಲಿ ಅವತಾರ ಮಾಡಿದ್ದಾರೆ. ಯಾಕೆ? ಮಧ್ವಾಚಾರ್ಯ ವಾಯುದೇವರ ಅವತಾರ. ವಾಯುದೇವರು ಲಕ್ಷ್ಮಿ ಮತ್ತು ನಾರಾಯಣರ ಮಕ್ಕಳವರು. ದುರ್ಗಾದೇವಿ ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಮಧ್ವಾಚಾರ್ಯರು ಅವರ ಮಕ್ಕಳು ಅಂತ ಲೆಕ್ಕ. ಅದರಿಂದ ದುರ್ಗಾರೂಪದ ಮಹಾಲಕ್ಷ್ಮಿ ಮಧ್ವಾಚಾರ್ಯರ ಮುಖ್ಯವಾದ ತಾಯಿ. ತನ್ನ ತಾಯಿ ಇದ್ದಾಳೆ ಅನ್ನುವ ನಿಶ್ಚಯದಿಂದಾಗಿ ಮಧ್ವಾಚಾರ್ಯರು ಆ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದಾರೆ ಅಂತ ಮಧ್ವ ವಿಜಯದಲ್ಲೂ ಕೂಡ ಇದರ ನಿರೂಪಣೆಯನ್ನು ಮಾಡಿದ್ದಾರೆ. ಮಧ್ವ ವಿಜಯದಲ್ಲೂ ಕೂಡ ಈ ಪರಶು ತೀರ್ಥಗಳು ಬಹಳ ಪಾಪ ಪರಿಹಾರಕವಾದಂತಹದ್ದು. ಆಯುಧಗಳು ದುಷ್ಟರ ಸಂಹಾರವನ್ನು ಹೇಗ್ ಮಾಡತ್ತೋ ಹಾಗೆ ಈ 4 ತೀರ್ಥಗಳು, ಪರಶು ತೀರ್ಥ, ಧನುಸ್ ತೀರ್ಥ, ಬಾಣತೀರ್ಥ, ಗದಾತೀರ್ಥ, ಇವುಗಳು 4 ತೀರ್ಥಗಳು ಅದರಲ್ಲಿ ಮಿಂದಂತಹ ವ್ಯಕ್ತಿಗಳ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಇಂತಹ 4 ಒಟ್ಟು ವಾಸುದೇವ ತೀರ್ಥ ಅಂತ ಮಧ್ವಾಚಾರ್ಯ ಮನೆ ಎದುರುಗಡೆಯಲ್ಲೇ ಒಂದು ತೀರ್ಥ ಇದೆ. ಪೂರ್ವಾಶ್ರಮದ ಮನೆಯ ಪಕ್ಕದಲ್ಲೇ ವಾಸುದೇವ ತೀರ್ಥ ಅಂತಿದೆ. ಅದರ ಜೊತೆಯಲ್ಲಿ ಈ 4 ತೀರ್ಥಗಳು. ಈ 4 ತೀರ್ಥಗಳ ಉಪಾಸನೆಯನ್ನು ಮಾಡಿದಂತಹ ವ್ಯಕ್ತಿ, ಅದರಲ್ಲಿ ಸ್ನಾನವನ್ನು ಮಾಡಿದಂತಹ ವ್ಯಕ್ತಿ ಬಹಳ ಜನ್ಮಗಳಿಂದ ಸಂಚಿತವಾದ ಯಾವ್ಯಾವ ಪಾಪಗಳಿವೆ ಆ ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿಕೊಳ್ತಾನೆ ಅನ್ನೋದು ಇದರ ಒಟ್ಟಾರೆಯಾದ ಅಭಿಪ್ರಾಯ. ಪರಶ್ವಧ ಧನುರ್ಬಾಣ ಗದಾ ತೀರ್ಥ ಉಪಶೋಭಿತೆ. ಪರಶು, ಗದಾ, ಬಾಣ, ದಂಡ ಈ 4 ಬಾಣ ತೀರ್ಥ, ಗದಾ ತೀರ್ಥ, ಧನುಸ್ ತೀರ್ಥ, ಪರಶು ತೀರ್ಥ ಈ 4 ತೀರ್ಥದಿಂದ ಉಪಶೋಭಿತವಾದಂತಹದ್ದು ಪಾಜಕ ಕ್ಷೇತ್ರ. ಅಲ್ಲಿ ಸುತ ಪ್ರೇಮಣ ಇವ ಅಸ್ತೆ. ವಾಯುದೇವರು ಇಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಲಕ್ಷ್ಮೀದೇವಿಯ ನಿರಂತರವಾದ ಸನ್ನಿಧಾನ. ಲಕ್ಷ್ಮೀದೇವಿಯ ಸನ್ನಿಧಾನ ಇರೋದ್ರಿಂದ ವಾಯುದೇವರ ಅವತಾರ ಅಲ್ಲಿ.
ಹರಿಸ್ವತ ಪರಮಾತ್ಮನ ತಂಗಿಯೂ ಆದಂತಹ ರುದ್ರಾದೇವಿಯಾಗಿ ಅಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಂ ಹರಿಸ್ವತ. ಇಷ್ಟು ವಸ್ತುತಸ್ತು ಇಲ್ಲಿ ಏನು ಅಂತಂದ್ರೆ ಹರಿಸ್ವಸ ಹರಿ ಪರಮಾತ್ಮನ ತಂಗಿ ಅಂತ ಯಾಕೆ ಕರೀತಾರೆ? ಲಕ್ಷ್ಮೀದೇವಿ ಅವನ ಹೆಂಡತಿ ಅಲ್ವಾ, ಯಾಕೆ ಈ ರೀತಿಯಾಗಿ ತಂಗಿ ಅಂತ ಕರೀತಾ ಇದ್ದಾರೆ ಅವಳನ್ನ ಅಂತಂದ್ರೆ, ವಸುದೇವ ಮತ್ತು ನಂದಗೋಪ ಇವರಿಬ್ರು ಅಣ್ಣ ತಮ್ಮಂದ್ರು. ವಸುದೇವ ಮತ್ತು ನಂದಗೋಪ ದ್ವಾಪರ ಯುಗದಲ್ಲಿದ್ದವರು ಅಣ್ಣ ತಮ್ಮಂದ್ರು. ಕೃಷ್ಣ ವಸುದೇವನ ಮಗ, ದುರ್ಗಾದೇವಿ ನಂದಗೋಪನ ಮಗಳಾಗಿ ಅವತಾರ ಮಾಡಿದ್ಲು. ಆ ಕಾರಣದಿಂದ ದುರ್ಗೆಯನ್ನ ಕೃಷ್ಣನ ತಂಗಿ ಅಂತ ಅಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅಣ್ಣ ತಮ್ಮಂದಿರ ಹೊಟ್ಟೆಯಲ್ಲಿ ಹುಟ್ಟಿರೋದ್ರಿಂದ ಇವರನ್ನು ಕೂಡ ಅಣ್ಣ ತಂಗಿಯರು ಅಂತ ಕರಿತಾ ಇದ್ದಾರೆ. ಅಂತಹ ಇವಳು ಆ ಪಾಜಕ ಕ್ಷೇತ್ರದಲ್ಲಿ ನಿರಂತರವಾಗಿ ಸನ್ನಿಹಿತಳಾಗಿದ್ದಾಳೆ ಅನ್ನೋದು ಈ 17ನೇ ಶ್ಲೋಕದ ಭಾವಾರ್ಥ. ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪ ಶೋಭಿತೆ ಗಿರೌ ಯತ್ರ ಸುತ ಪ್ರೇಮ್ಣ ಇವ ಆಸ್ತೆ ನಿತ್ಯಂ ಹರಿಸ್ವಸ. ಆದ್ಮೇಲೆ ಇಂತಹ ದುರ್ಗಾದೇವಿ ಎಂಥವಳು? ತ್ರಿಶೂಲಧಾರಿಣಿ, ತ್ರಿಶೂಲವನ್ನ ಧರಿಸಿದ್ದಾಳೆ. ದೈತ್ಯ ಗಜ ಕುಂಭ ವಿದಾರಿಣಿ, ದೈತ್ಯ ಅಂದ್ರೆ ಮಹಿಷಾಸುರ ಎಂಬಂತಹ ಮಹಾ ದುಷ್ಟನಾದ ಯಾವ ವ್ಯಕ್ತಿ ಇದ್ದಾನೋ ಅವನ ಕುಂಭಸ್ಥಳವನ್ನ ಸೀಳಿ ಹಾಕಿದವಳು. ಅಂತಂದ್ರೆ ಮಹಿಷಾಸುರನನ್ನ ಮರ್ದನ ಮಾಡಿದವಳು, ಮಹಿಷಾಸುರ ಮರ್ದಿನಿ ಅಂತ ಕರೆಸಿಕೊಂಡಿದ್ದಾಳೆ. ಗಿರೀಂದ್ರ ಶಿಖರ ವಾಸ. ಗಿರೀಂದ್ರ ಶಿಖರ ಅಂತಂದ್ರೆ ವಿಮಾನ ಎಂಬ ಹೆಸರಿನ ವಿಮಾನಗಿರಿ ಬೆಟ್ಟದಲ್ಲಿ ಶ್ರೇಷ್ಠ ಪರ್ವತದಲ್ಲಿ ವಾಸ ಮಾಡಿರುವವಳು ಇಂತಹ ದುರ್ಗಾದೇವಿ ಭಕ್ತರಿಗೆ ಸ್ವರ್ಗ ಮೋಕ್ಷ ಇವುಗಳೆಲ್ಲವನ್ನು ಕೂಡ ಕೊಡುವವಳು. ಹಾಗಾಗಿ ತ್ರಿಶೂಲಧಾರಿಣಿ, ತ್ರಿಶೂಲವನ್ನು ಧರಿಸಿದ್ದಾಳೆ. ದೈತ್ಯ ಗಜ ಕುಂಭ ವಿದಾರಿಣಿ, ದೈತ್ಯನಾದ ಹಿರಣ್ಯಕಶು ಮಹಿಷಾಸುರನ ಕುಂಭಸ್ಥಳವನ್ನ ತನ್ನ ಆಯುಧಗಳಿಂದ ಸೀಳಿ ಹಾಕಿದವಳು. ಗಿರೀಂದ್ರ ಶಿಖರಾವಾಸ, ವಿಮಾನಗಿರಿ ಎಂಬ ಬೆಟ್ಟದಲ್ಲಿ ವಾಸ ಮಾಡಿರುವವಳು ಇಂತಹ ದುರ್ಗಾದೇವಿ ದುಷ್ಟರನ್ನ ಸಂಹಾರ ಮಾಡ್ತಾಳೆ, ಶಿಷ್ಟರಿಗೆ ಸ್ವರ್ಗವನ್ನು ಮೋಕ್ಷವನ್ನು ಕೊಡುವಂಥವಳಾಗಿದ್ದಾಳೆ. ತ್ರಿಶೂಲಧಾರಿಣಿ ದೈತ್ಯ ಗಜ ಕುಂಭ ವಿದಾರಿಣಿ ಗಿರೀಂದ್ರ ಶಿಖರಾವಾಸ ದುರ್ಗಾ ಸ್ವರ್ಗಾಪವರ್ಗದ. ಈ ಲಕ್ಷ್ಮೀದೇವಿ ದುರ್ಗಾ ಅನ್ನುವಂತಹ ಪದ ಸಾರ್ಥಕವಾಗಿದೆ. ಯಾಕೆ? ಪ್ರಲಯೇ ಜಲ ದುರ್ಗಾಸಿ, ಪ್ರಳಯ ಕಾಲದಲ್ಲಿ ಜಲದುರ್ಗೆಯಾಗಿದ್ದಿ ಅಂತಂದ್ರೆ ಜಲರೂಪದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಸರ್ಗಾದೌ ಗಿರಿ ವಿಸ್ತೃತಿ, ಸೃಷ್ಟಿಯ ಪ್ರಾರಂಭದಲ್ಲಿ ಗಿರಿ ವಿಸ್ತೃತಿ ವಿಸ್ತಾರವಾದಂತಹ ವೇದದಲ್ಲಿ ನಿನ್ನನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಥವಾ ಗಿರಿ ವಿಸ್ತೃತಿ, ಸೃಷ್ಟಿಯ ಆರಂಭ ಕಾಲದಲ್ಲಿ ಮಹಾಲಕ್ಷ್ಮೀ ದೇವಿ ದುರ್ಗಾ ರೂಪದಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಾಳೆ. ಅದನ್ನೇ ಶ್ರುತಿಗೀತೆ ಅಂತ ಕರೀತಾರೆ. ಭಾಗವತ ಪುರಾಣದ 10ನೇ ಸ್ಕಂದದಲ್ಲಿ ಇದರ ಬಗ್ಗೆ ವಿಸ್ತಾರವಾದ ವಿವರಣೆ ಇದೆ. ಸರ್ಗಾದೌ ಗಿರಿ ವಿಸ್ತೃತಿ, ಸೃಷ್ಟಿಯ ಆರಂಭ ಕಾಲದಲ್ಲಿ ಮಹಾಲಕ್ಷ್ಮಿ ದುರ್ಗಾ ರೂಪದಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಾಳೆ. ಇದಾನೀಂ ಸ್ಥಳ ದುರ್ಗಾಸಿ, ಈಗ ಬೆಟ್ಟ ಅಷ್ಟು ದೊಡ್ಡದಾದಂತಹ ಜಲದುರ್ಗ ನೀನಾಗಿದ್ದಿ, ಅಷ್ಟು ವಿಸ್ತಾರವಾದ ವೇದಗಳಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡಿದಂತಹ ನೀನು ಈಗ ಸ್ಥಳ ದುರ್ಗಾಸಿ, ಚಿಕ್ಕದಾದ ಬೆಟ್ಟದಲ್ಲಿ ನೀನು ವಾಸ ಮಾಡ್ತಾ ಇದ್ದಿ, ಈಗ ಸ್ಥಳದುರ್ಗ ಅಂತ ಕರೆಸಿಕೊಂಡಿದ್ದಿ. ಅದರಿಂದ ನಿನ್ನನ್ನ ದುರ್ಗಾ ಎಂಬುದಾಗಿ ಕರೀತಾ ಇದ್ದಾರೆ. ಪ್ರಲಯೇ ಜಲ ದುರ್ಗಾಸಿ, ಪ್ರಳಯ ಕಾಲದಲ್ಲಿ ನೀನು ಜಲದುರ್ಗೆ ಆಗಿದ್ದಿ ಅಂತಂದ್ರೆ ಪ್ರಳಯ ಕಾಲದ ಜಲದಲ್ಲಿ
ನಿರಂತರವಾಗಿ ನಿತ್ಯ ನಿನ್ನ ಸನ್ನಿಧಾನ ಇರುತ್ತೆ, ನಿನ್ನಲ್ಲಿ ಪರಮಾತ್ಮ ಪವಡಿಸಿರ್ತಾನೆ. ಸರ್ಗಾದೌ ಗಿರಿ ವಿಸ್ತೃತಿ, ಸೃಷ್ಟಿಯ ಪ್ರಾರಂಭದಲ್ಲಿ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾಳೆ. ಆ ಕಾರಣದಿಂದ ಗಿರಿ ವಿಸ್ತೃತಿ. ಇದಾನೀಂ ಸ್ಥಳ ದುರ್ಗಾಪಿ ಅಸಿ, ಈಗ ಅನಂತ ವಿಮಾನಗಿರಿ ಎಂಬ ಬೆಟ್ಟದಲ್ಲಿ ವಾಸ ಮಾಡ್ತಾ ಇರುವ ಕಾರಣದಿಂದಾಗಿ ನಿನ್ನನ್ನ ಸ್ಥಳದುರ್ಗೆ ಎಂಬುದಾಗಿಯೂ ಕರೀತಾ ಇದ್ದಾರೆ. ಆದ್ರಿಂದ ಸೃಷ್ಟಿ, ಪ್ರಳಯ ಕಾಲ ಮತ್ತೆ ಸ್ಥಿತಿ ಕಾಲ ಮೂರರಲ್ಲೂ ಕೂಡ ನೀನು ದುರ್ಗಾ ಅಂತ ಕರೆಸಿಕೊಂಡಿರೋದು ಸಾರ್ಥಕವಾಗಿದೆ. ನೀನಿದ್ದು ದುರ್ಗಮವಾಗಿದ್ದಿ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಈ ಮೂರು ಕಾರಣದಿಂದ ನೀನು ದುರ್ಗಾ ಅಂತ ಕರೆಸಿಕೊಂಡಿದ್ದಿ. ಪ್ರಲಯೇ ಜಲ ದುರ್ಗಾಸಿ ಸರ್ಗಾದೌ ಗಿರಿ ವಿಸ್ತೃತಿ, ಇದಾನೀಂ ಸ್ಥಳ ದುರ್ಗಾಸಿ ದುರ್ಗಾತ್ವಂ ಸದ್ಗುಣರ್ಣವೇ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ಹರಯೇನು ಶ್ರೀಕೃಷ್ಣ. ಗುರುಗಳೇ, ಹಾ, ಈ ವಿಮಾನಗಿರಿ ಕುಂಜಾರುಗಿರಿ ಹೇಗಾಯ್ತು ಗುರುಗಳೇ? ಕುಂಜಾರು ಅಂತ ಹೇಳಿದರೆ ಕುಂಜಾರಗಿರಿ ಬೆಟ್ಟ ಮತ್ತು ವಿಮಾನಗಿರಿ ಎರಡಕ್ಕೂ ಕೂಡ ಆ ಪ್ರದೇಶದಲ್ಲಿರುವಂತಹ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ಕುಂಜಾರು ಅಂತಂದ್ ಹೇಳಿದ್ರೆ ಕುಂಜಾರು ಅಂತಂದ್ರೆ ಆನೆ ಅನ್ಸತ್ತಲ್ವಾ? ನನ್ಗೆ ಅಮ್ಮ ಏನೋ ಕಥೆ ಹೇಳ್ತಾ ನಂಗೆ ನೆನಪಾಗ್ತಾ ಇಲ್ಲ ಇವಾಗ. ಯಾಕಂದ್ರೆ ನಾವು ಹುಟ್ಟಿನಿಂದ ಕೇಳ್ತಾ ಇರೋದು ಕುಂಜರ ಅಂದ್ರೆ ಆನೆ. ಕುಂಜ ಆನೆ. ಅಲ್ಲಿ ಕೋಳಿ ಕೂಗಿರೋದು ಅಂತ ಹೇಳ್ತಾರೆ. ಪಾಂಡವರು ಚಂದ್ರಮೌಳೇಶ್ವರ ದೇವಸ್ಥಾನ ಕಟ್ಟುವಾಗ ಕೃಷ್ಣ ಕೋಳಿ ರೂಪದಲ್ಲಿ ಅಲ್ಲಿಂದ ಹೇಳ್ತಾರೆ ಗುರುಗಳೇ. ಕುಂಜಾರಗಿರಿ ಕೂತು ಹಾಗೇನೋ ಇರ್ಬೇಕು. ಯಾಕಂದ್ರೆ ಪೌರಾಣಿಕವಾದಂತಹ ಹೆಸರು. ಹೌದು ಹೌದು ಹೌದು, ಪೌರಾಣಿಕವಾದ ಹೆಸರು ಇದು. ಕುಂಜಾರಗಿರಿ ಅಂತ ಯಾಕೆ ಬಂದಿದೆ ಅಂತ ಇನ್ನೊಮ್ಮೆ ಕೇಳ್ತೀನಿ, ಮತ್ತೆ ತಿಳಿಸ್ತೀನಿ. ತಾವು ಒಮ್ಮೆ ಕೇಳಿ, ನಾಳೆ ಪಾಠದಲ್ಲಿ ತಮಗೆ ಅವಕಾಶ ಆಯ್ತು ಅಂದ್ರೆ ಹೇಳಿ, ನಾನು ಪ್ರಯತ್ನ ಪಡ್ತೇನೆ ಏನಂತ ನೋಡೋಣ. ನನಗೆ ಅಮ್ಮನನ್ನು ಕೇಳಿಕ್ಕೆ ಅಮ್ಮ ಇಲ್ಲ. ಯಾಕಂದ್ರೆ ಬೆಳಗಾಗೋದ್ರೊಳಗೆ ಅವರು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು. ಬೆಳಕರಿತಾ ಇದೆ ಅಂತ ಕೃಷ್ಣ ಕುಂಜಾರಗಿರಿಯಲ್ಲಿ ಕೂತು ಕೋಳಿಯಾಗಿ ಕೂತು ಕೂಗಿರೋದು ಅಂತ ಕಥೆ ಇರೋದು. ಓ, ಅದಕ್ಕೆ ಕುಂಜಾರುಗಿರಿ ಅಂತ ಕರೆದಿರೋದಾ? ಹೌದು ಹೌದು, ಹಾಗಿರ್ಬೋದು ಸರ್ ಗುರುಗಳೇ. ನಾನ್ ಇನ್ಯಾರನ್ನಾದ್ರೂ ಕೇಳಿ ನೋಡ್ತೇನೆ ನಾನು. ಸರಿ, ಆಗ್ಲಿ ಆಗ್ಲಿ ಆಗ್ಲಿ. ಆಯ್ತು ಗುರುಗಳೇ. ಆಯ್ತು, ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ.